ತಗೊಳ್ಳಿ, ಮಾಂಗಲ್ಯ ಧಾರಣೆ ಮಾಡಿ. ಗಟ್ಟಿ ಮೇಳ, ಗಟ್ಟಿ ಮೇಳ. धारण मुहूर्तस्तु मुहूर्तस्तु शतमानं भवति शतायुः पुरुष शतेन्द्रियः आयुष्येवेन्द्रिये प्रतितिष्ठति. ವಸು ಮನೆಯವ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋದು ತುಂಬಾ ಮುಖ್ಯ. ರಾಕಿ ಅಲ್ಲೇ ಇದ್ರೆ ಅವನನ್ನ ನೋಡ್ಕೊಳ್ಳೋದೇ ಆಗೋಗುತ್ತೆ. ದೃಷ್ಟಿ ಎಲ್ಲ ರಾಕಿ ಮೇಲೆ ಇದ್ಬಿಡುತ್ತೆ. ಅಭಿ ಮತ್ತೆ ಮಕ್ಕಳ ಜೊತೆ ವಸು ಹೇಗೆ ಹೊಂದ್ಕೋತಾಳೆ? ಅವಾಗ್ಲೇ ನೀವೇ ನೋಡಿದ್ರಲ್ಲ, ರಾಕಿ ಬಿದ್ಬಿಟ್ಟ ಅಂತ ಬ್ರಹ್ಮಗಂಟನ್ನು ಬಿಚ್ಕೊಂಡು ಅವನ ಕಡೆ ಓಡ್ ಹೋಗ್ಬಿಟ್ಲು. ನೆಂಟ್ರು ಸಂಬಂಧಿಕರು ಇದಾರೆ ಅನ್ನೋದನ್ನು ಮರ್ತ್ಬಿಟ್ಲು. ಅದು ಹಾಗಲ್ಲ. ಇಲ್ಲಿ ನೋಡಿ, ಇದನ್ನೆಲ್ಲ ನಾವು ಅವಳು ಒಳ್ಳೇದಕ್ಕೆ ಅಂತಾನೆ ಹೇಳ್ತಾ ಇದೀವಿ. ನೀವು ಅಷ್ಟೇ ಅವಳು ಸಂತೋಷವಾಗಿರ್ಬೇಕು ಅಂತ ತಾನೆ ಈ ಮದ್ವೆ ಮಾಡಿದ್ದು. ನೀವ್ ಹೇಳೋದೇನೋ ನಿಜ ಅದ್ಕೆ, ಆದ್ರೆ ಅಂತೀಯಲ್ಲಮ್ಮ, ರಾಕಿ ಜೊತೆಲಿದ್ರೆ ನಡಿಬೇಕಾಗಿರೋ ಕಾರ್ಯ ಎಲ್ಲ ಹೇಗ್ ನಡೆಯೋದು? ರಾಕಿಗೋಸ್ಕರ ಮಾತ್ಗೂ ವಸು ಬಡಬಡ ಅಂತ ಓಡ್ಬಿಟ್ರೆ ಅಭಿನು ಅವಳ ಮಕ್ಕಳನ್ನು ಯಾರು ನೋಡ್ಕೋತಾರೆ? ಇಷ್ಟಕ್ಕೂ ಅವನು ನಿಮ್ಮ ಮಗ ತಾನೆ. ಸ್ವಲ್ಪ ದಿನ ನಿಮ್ ಜೊತೆ ಇಟ್ಕೊಂಡ್ರೆ ಏನಾಗುತ್ತೆ? ಅದು ನೀವು ಹೇಳಿದ್ದು ಅರ್ಥ ಆಯ್ತಮ್ಮ. ರಾಕಿ ಇನ್ಮೇಲೆ ನಮ್ ಜೊತೆನೆ ಇರ್ತಾನೆ. ಮನೆ ತುಂಬಿಸ್ಕೊಳ್ಳುವಾಗ ನೀವು ವಸುನ್ ಮಾತ್ರ ಕರ್ಕೊಂಡು ಹೋಗಿ. ಮತ್ತೆ ಮಾತ್ ಬದಲಾಯಿಸಲ್ಲ ತಾನೆ? ಇಲ್ಲಮ್ಮ. ಒಪ್ಕೊಂಡಿದ್ದಕ್ಕೆ ಸಂತೋಷ.
ನೀನೇನ್ ಅಂದ್ಕೊಂಡಿದ್ಯೋ ಅದೇ ಆಯ್ತು. ಈ ಥರನಾದ್ರೂ ಆ ಹುಡುಗನ್ನ ತೊಲಗಿಸಿದ್ವಿ. ಏನ್ರಿ ನೀವು? ವಸು ಈ ಮದ್ವೆಗೆ ಒಪ್ಕೊಂಡಿದ್ದೆ ರಾಕಿಗೋಸ್ಕರ ಅಲ್ವಾ? ಅವನ್ನ ಕರ್ಕೊಂಡ್ ಹೋಗಿ ಅಂದ್ರೆ ನೀವ್ ಹೇಗ್ ಒಪ್ಕೊಂಡ್ರಿ? ರಾಕಿ ಇಲ್ದೆ ವಸು ಹೇಗ್ ಸಂತೋಷವಾಗಿರ್ತಾಳೆ? ಈ ವಿಷಯ ವಸು ಗೊತ್ತಾದ್ರೆ ಅವಳು ಏನ್ ಮಾಡ್ತಾಳೋ? ನಾನೇನ್ ಮಾಡ್ತೀನಮ್ಮ? ನಾನೇನ್ ಮಾಡಕ್ಕಾಗತ್ತೆ? ನೀವೇನ್ ಹೇಳ್ತೀರೋ ಅದೇ ತಾನೇ ನಾನ್ ಮಾಡ್ಬೇಕು. ನೀವು ತಗೊಳ್ಳೋ ತೀರ್ಮಾನಕ್ಕೆ ತಲೆ ಬಾಗ್ಲೇಬೇಕು. ಮದ್ವೆ ಮಾಡ್ಕೊ ಅಂದ್ರಿ, ನಾನ್ ಮಾಡ್ಕೊಂಡೆ. ನಾನೊಬ್ಳು ವಿಧವೆ ಅಂತ ಸುಳ್ಳಾಡಕ್ ಹೇಳಿದ್ರಿ, ಹೇಳ್ದೆ. ಅಭಿ ಅವರಿಗೆ ನಿಜ ಹೇಳ್ತಿರೋ ತರ ನೀವು ತಡೆದ್ರಿ, ನಾನ್ ಸುಮ್ನಾದೆ. ಈಗ ನನ್ ರಾಕಿನ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀರಾ? ಹೋಗ್ತೀನಿ. ವಸು, 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 ನಂಗೆ ಬೇರೆ ದಾರಿ ಇಲ್ವಲ್ಲಮ್ಮ. ನಾನು ನೀವು ಹೇಳ್ದಂಗೆ ಕೇಳ್ಬೇಕು. ನೀವು ಹಾಕಿದ ಗೆರೆ ದಾಟ್ಬಾರ್ದು. ನಿಮಗೆ ಎದುರು ಮಾತಾಡೋ ಹಕ್ಕು ನನ್ಗಿಲ್ಲ. ನೀವೇನ್ ಹೇಳಿದ್ರು ಒಪ್ಕೋತೀನಮ್ಮ. ನೀವೇನ್ ಮಾಡು ಅಂದ್ರೂ ಮಾಡ್ತೀನಿ. ಅಜ್ಜಿ, ನಾವ್ ಡ್ಯಾಡಿ ಕಾರಲ್ಲಿ ಯಾಕೆ ಹೋಗ್ತಿಲ್ಲ? ನಮ್ಮನ್ ಯಾಕ ಕಾರಲ್ಲಿ ಕರ್ಕೊಂಡು ಹೋಗ್ತಿಲ್ಲ? ಆ ಕಾರಲ್ಲಿ ಜಾಗ ಇಲ್ಲಮ್ಮ. ನಿಮ್ ಹೊಸ ಮಮ್ಮಿ ನಿಮ್ಮಣ್ಣ ಬಂದಿದಾರಲ್ಲಮ್ಮ. ಈಗ ನಿಮ್ ಡ್ಯಾಡಿ ನಿಮ್ಮಿಂದ ದೂರ ಆದಾಗೇನೆ. ಬರ್ತೀನಿ ಅತ್ತೆ, ಬರ್ತೀನಿ. ಯಾವುದೀ ದಾರಿ, ಯಾವುದೀ ತಿರುವು, ಭಾನುಭೂಮಿ ಸೇರುವೆಡೆಗೆ ನನ್ನಿ ಪಯಣವು. ಯಾವುದೀ ದಾರಿ, ಯಾವುದೀ ತಿರುವು, ಭಾನುಭೂಮಿ ಸೇರುವೆಡೆಗೆ ನನ್ನಿ ಪಯಣವು. ಯಾವುದೀ ದಾರಿ, ಯಾವುದೀ ತಿರುವು.
ಏನ್ರಿ ನಮ್ ಮದ್ವೆಗ್ ಮುಂಚೆ ನೀವೇನಾದ್ರೂ ಎತ್ತಿನ ಗಾಡಿ ಓಡಿಸ್ತಿದ್ರಾ ಏನು? ಇಲ್ವಲ್ಲ. ಚಿಕ್ಕ ವಯಸ್ಸಲ್ಲಿ ಸೈಕಲ್ ಓಡಿಸ್ತಿದ್ದೆ, ದೊಡ್ಡವನಾದ್ಮೇಲೆ ಬೈಕ್ ಓಡಿಸ್ದೆ, ಈಗ ಕಾರ್ ಓಡಿಸ್ತಾ ಇದ್ದೀನಿ. ನಮ್ಮಪ್ಪ ವ್ಯಾಪಾರ ಮಾಡಿದ್ದಾರೆ ಹೊರತು ಯಾವತ್ತೂ ವ್ಯವಸಾಯ ಮಾಡಿಲ್ಲ. ಮತ್ತೆ ನಾನು ಎತ್ತಿನ ಗಾಡಿ ಓಡಿಸೋ ಅವಶ್ಯಕತೆ ಏನಿದೆ? ವ್ಯಂಗ್ಯ ಮಾಡಿದ್ರು ಅರ್ಥ ಆಗಲ್ವಾ ನಿಮ್ಗೆ? ಕಾರ್ ಸ್ವಲ್ಪ ಸ್ಪೀಡಾಗಿ ಓಡಿಸಿ ಅಂತ ಹೇಳ್ತಾ ಇದ್ದೀನಿ. ಸಾರಿ, 40 ಮೇಲೆ ಓಡಿಸಬಾರ್ದು ಅಂತ ಡ್ರೈವಿಂಗ್ ಕಲಿಬೇಕಾದ್ರೇನೆ ಫಿಕ್ಸ್ ಆದೆ. 80-90ರಲ್ಲಿ ಓಡ್ಸಕ್ ಕೈಲಾಗಲ್ಲ ಅಂತ ಹೇಳಿ. ಅತಿ ವೇಗ ಅಪಾಯ ಕಣೆ. ನಾವು ಬೇಗ ಮನೆ ಸೇರ್ಕೊಳ್ದೇ ಇದ್ರೆ ಅದಕ್ಕಿಂತ ಅಪಾಯ. ಹೊಸ ಜೋಡಿಗಳಿಗೆ ಆರ್ತಿ ಎತ್ಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಇದೆಲ್ಲ ಅವ್ರ ಮನೆಗ್ ಬರೋಕ್ ಮುಂಚೆನೆ ಆಗ್ಬೇಕು. ಇಲ್ದಿದ್ರೆ ಅತ್ತೆ ಕೋಪ ಮಾಡ್ಕೋತಾರೆ. ಅರ್ಥ ಆಯ್ತಾ? ಆಯ್ತು ಆಯ್ತು. ಮದ್ವೆಲ್ ನಡೆದಿರೋ 2-3 ವಿಷಯದ ಬಗ್ಗೆ ಭಯ ಆಗ್ತಿದೆ ರೀ. ಅಂತದ್ದೇನಾಯ್ತು? ವಸು ಹೆಸರನ್ನ ಸಂಧ್ಯಾ ಅಂತ ಬದಲಾಯಿಸೋದ್ರ ಬಗ್ಗೆ, ಕನ್ಯಾದಾನದ ಬಗ್ಗೆ ಅತ್ತೆ ಹೇಳ್ದಾಗ ವಸು ಮನೆಯವರು ಆಗಲ್ಲ ಅಂದ್ರಲ್ಲ. ಆದ್ರೂ ಮದ್ವೆ ಹ್ಯಾಪಿಯಾಗಿ ಮುಗೀತಲ್ಲ? ಮದ್ವೆ ಏನೋ ಮುಗೀತು, ಆದ್ರೆ ಅತ್ತೆ ಮನ್ಸಲ್ಲಿ ಆ ಅಸಮಾಧಾನ ಹಾಗೆ ಉಳ್ಕೊಂಡಿದೇನೋ ಅಂತ ನಂಗೆ ಅನುಮಾನ. ಮದ್ವೆಗ್ ಮುಂಚೆನೂ ರಾಖಿ ವಿಷಯದಲ್ಲಿ ಅನುಕೀರ್ತಿ ಹುಟ್ಟಬ್ಬ ದಿನಾನು ಹೀಗೆ ನಡೀತು. ಇದು ಎಲ್ಲಿಗೆ ಹೋಗ್ ಮುಟ್ಟತ್ತೋ ಅಂತ ಭಯ ಆಗ್ತಿದೆ. ಸ್ವಲ್ಪ ಅರ್ಥ ಆಗೋ ತರ ಹೇಳೆ. ಮನ್ಸಲ್ಲಿ ಅಸಮಾಧಾನ ಇದ್ರೆ ಅದು ಕೋಪ ತರ ಹೊರಗಡೆ ಬರತ್ತೆ ರೀ. ಅತ್ತೆಯವರ ಕೋಪನ ವಸು ಮೇಲ್ ತೋರಿಸ್ಬೋದು. ಅವಾಗ್ಲೇ ರಾಖಿ ವಿಷಯದಲ್ಲೂ ಅತ್ತೆ ಇಷ್ಟದ ವಿರುದ್ಧವಾಗೇನೆ ನಡೀತು. ಇವಾಗ ವಸು ಜೊತೆ ರಾಖಿ ಬರೋದ್ ಅತ್ತೆಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಏನೂ ಆಗಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅಷ್ಟು ಸಲೀಸಾಗಿ ಹೇಳ್ಬೇಡ್ರಿ. ಅತ್ತೆ ತುಂಬಾ ಸೆನ್ಸಿಟಿವ್. ಅವ್ರ ಮನ್ಸಿಗೇನಾದ್ರೂ ನೋವಾದ್ರೆ ಸ್ವಲ್ಪನೂ ತಡ್ಕೊಳಲ್ಲ, ಬೇಗ ಕೋಪ ಮಾಡ್ಕೋತಾರೆ. ನಮ್ ಮದ್ವೆ ಆದ ಹೊಸದ್ರಲ್ಲಿ 2-3 ಸಲ ಅಮ್ಮ ನಿನ್ ಮೇಲೆ ಕೂಗಾಡಿದ್ರು. ಈಗ ಸರಿ ಹೋಗಿದಾರಲ್ವಾ? ನನ್ ವಿಷಯ ಬೇರೆ ರೀ. ವಸುಗಿದು 2ನೇ ಮದ್ವೆ. ಮೊದಲನೇ ಮದ್ವೆಗ್ ಸಂಬಂಧಿಸಿರೋ ಹಳೆ ನೆನಪುಗಳು ಅವಳನ್ನಿನ್ನೂ ಕಾಡ್ತಾ ಇರ್ಬೋದಲ್ವಾ. ಕೋಪದಲ್ಲಿ ಅತ್ತೆ ಏನಾದ್ರೂ ಅಂದ್ರೆ ವಸು ತಡ್ಕೊಳ್ದೆ ಹೋಗ್ಬೋದು, ಜಗಳ ಆಗ್ಬೋದು. ನೀನ್ ಸುಮ್ನೆ ಭಯ ಪಡ್ಬೇಡ ಪಾವನಿ. ಹಾಗೇನಾದ್ರೂ ಆದ್ರೆ ವಸುನ ನೋಡ್ಕೊಳಕ್ಕೆ ನೀನಿದೆಯಲ್ಲ. ಅಷ್ಟೇ ಹೊರತು ನಾನ್ ಮಾತ್ರ ಜವಾಬ್ದಾರಿ ತಗೊಳಲ್ಲ ಅಂತಿದ್ದೀರಾ. ನೀವು ಒಳಗಡೆ ನಡೀರಿ. ಎಲ್ರಿಗೂ ಮದ್ವೆ ಆಗ್ತಿದೆ, ನನಗ್ ಮಾತ್ರ ಆಗ್ತಿಲ್ಲ. ಎಲ್ಲ ನನ್ನ ಹಣೆ ಬರಹ. ಪಾವನಿ, ಅತ್ತೆ ಅತ್ತೆ ಸೊಸೆ ಮಧ್ಯೆ ಯಾವ್ದೋ ಕಿಡಿ ಹತ್ಕೋತಾಯ್ತಲ್ಲ. ನಾನ್ ಹೋಗಿ ಸ್ವಲ್ಪ ಗಾಳಿ ಊದಿ ಜಾಸ್ತಿ ಮಾಡ್ತೀನಿ.
ಆ ಹುಡ್ಗ ಏನು ಯಾವಾಗ್ಲೂ ವಸು ಸೆರೆಗೆ ಹಿಡ್ಕೊಂಡೆ ಓಡಾಡ್ತಿರ್ತಾನೆ. ಅದೇ ಅಲ್ವಾ, ಆಯಸ್ಕಾಂತ ತರ ಅಮ್ಮನ್ಗ ಅಂಟ್ಕೊಂಡ್ಬಿಟ್ಟಿದಾನೆ. ಅವಾಗ್ಲೇ ಅಭಿವಸು ಇಬ್ರು ತಮ್ಮ ಪಾಡಿಗ್ ತಾವು ಹೊಸಲ್ ದಾಟ್ತಾ ಇದ್ರೆ ಮಧ್ಯದಲ್ಲಿ ಅಡ್ಡ ಬಂದ್ಬಿಟ್ಟ. ಅವನು ಚಿಕ್ಕ ಹುಡ್ಗ ಅಲ್ವಾ ಚಿಕ್ಕಮ್ಮ, ಅವನ್ಗೇನ್ ಗೊತ್ತಾಗುತ್ತೆ? ನಮ್ಮ ಅನುಕೀರ್ತಿ ಏನಾದ್ರೂ ಅಭಿಗ್ ಅಡ್ಡ ಬಂದ್ರ? ಅವರು ಚಿಕ್ಕ ಮಕ್ಕಳೇ ಅಲ್ವಾ? ಇದು ನಮ್ಮನೆ ಅತ್ತೆ, ಆದ್ರೆ ರಾಕಿಗ್ ಹೊಸ ಮನೆ ಅಲ್ವಾ, ಸ್ವಲ್ಪ ಅಭ್ಯಾಸ ಆಗೋರ್ಗೂ ತಾಯಿ ಅವಶ್ಯಕತೆ ಇರುತ್ತೆ. ಅಂದ್ರೆ ನಿಮ್ ಅತ್ತೆ ತಾಯಿ ಅಲ್ವಾ, ಅವ್ರಿಗೆ ಮಕ್ಕಳ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನ್ ಹಾಗ್ ಹೇಳಿಲ್ಲ ಚಿಕ್ಕಮ್ಮ. ನಾವ್ ಅಭಿಗೆ ಮದ್ವೆ ಮಾಡಿದ್ದು ಅಭಿನೂ ಅನುಕೀರ್ತಿನೂ ನೋಡ್ಕೋತಾಳೆ ಅಂತ, ಅವಳ ಮಗನ ಮಾತ್ರ ಮುದ್ದು ಮಾಡ್ಕೊಂಡಿರ್ಲಿ ಅಂತಲ್ಲ. ವಸು ನಡ್ಕೊಳ್ಳೋದ್ ನೋಡ್ತಿದ್ರೆ ಹಾಗೆ ಅನಿಸ್ತಿದೆ ಅದಕ್ಕೆ. ಒಂದ್ ಸ್ವಲ್ಪ ದಿನ ಆ ಹುಡುಗನ್ಗೆ ವಸು ಇಂದ ದೂರ ಇರೋದಕ್ಕೆ ಹೇಳು. ಯಾವಾಗ್ಲೂ ಅವಳು ಹಿಂದಿನ ಓಡಾಡ್ತಾ ಇದ್ರೆ ಅಭಿಗೂ ಅನುಕೀರ್ತಿಗೂ ವಸು ಹೇಗ್ ಹತ್ರ ಆಗ್ತಾಳೆ? ನಾನ್ ವಸುಗ್ ಹೇಳ್ತೀನಿ ಬಿಡಿ ಅತ್ತೆ. ಯಾಕೆ ನಿಮ್ ಅತ್ತೆ ಹೇಳಿದ್ರೆ ತಪ್ಪಾಗ್ಬಿಡತ್ತಾ? ನಮ್ಮತ್ಗೆ ಗಯ್ಯಾಳಿನ ಕೋಪಿಷ್ಟೇನಾ? ಅಯ್ಯೋ, ನಾನ್ ಹೇಳಿದ ಹಾಗಲ್ಲ ಚಿಕ್ಕಮ್ಮ. ಅರ್ಥ ಆಗ್ತಿದ್ಯಮ್ಮ ನೀನ್ ಏನ್ ಹೇಳ್ತಿದ್ಯಾ ಅಂತ. ಮೊದ್ಲು ಹುಟ್ಟಿದ ಕಿವಿಗಿಂತ ಆಮೇಲೆ ಹುಟ್ಟಿರೋ ಕೊಂಬೆ ಗಟ್ಟಿ ಅಂದ ಹಾಗೆ ನಿಮ್ ಅತ್ತೆನ್ ಬಿಟ್ಟು ಹಾಕಿ ವಾರ್ಗಿತ್ತಿರ ಮೇಲೆ ಪ್ರೀತಿ ತೋರಿಸ್ತಿದ್ಯಾ. ಹಾಗೇನಿಲ್ಲ ಚಿಕ್ಕಮ್ಮ, ನಂಗೆ ಅತ್ತೆನೇ ಮುಖ್ಯ. ಅನುಕೀರ್ತಿ ಏನ್ ಮಾಡ್ತಾ ಇದಾರೆ? ಆಟ ಆಡಿ ಸುಸ್ತಾಗಿ ಮಲ್ಕೊಂಡ್ ನಿದ್ದೆ ಮಾಡ್ತಿದಾರತ್ತೆ. ಆ ಹುಡುಗನು ಕರ್ಕೊಂಡ್ ಹೋಗಿ ರೂಮಲ್ಲಿ ಮಲಗಿಸ್ಬಿಡು, ತರಲೆ ಮಾಡ್ಬೇಡ ಅಂತ ಹೇಳು. ಸರಿ ಆಯ್ತು ಅತ್ತೆ. ಈ ಪಾವನಿನ ನೀನು ಜಾಸ್ತಿ ನಂಬಕ್ ಹೋಗ್ಬೇಡ ಅದ್ಕೆ. ನೀನೊಂದ್ ಹೇಳಿದ್ರೆ ಅವಳೊಂದ್ ಹೇಳ್ತಾ ಇದ್ದಾಳ ನೋಡು. ವಸುಗೆ ನೀನೇ ಹೇಳಿದ್ರೆ ಚೆನ್ನಾಗಿರುತ್ತೇನೋ. ಮೊದ್ಲು ಪಾವನಿ ಹೇಳಿ, ಆಗ್ಲೂ ದಾರಿಗ್ ಬರ್ದೇ ಇದ್ರೆ ನಾನೇ ಹೇಳ್ತೀನಿ. ಅಷ್ಟಕ್ಕೂ ಆ ಹುಡುಗನ್ನ ಮನೆಗ್ ಬಿಟ್ಕೊಂಡಿದ್ದೇ ತಪ್ಪು. ನೀನ್ ಮೊದ್ಲಿಂದ ಹೇಳ್ತಾ ಇದ್ರು ಯಾರು ನಿನ್ ಮಾತ್ ಕೇಳಿಲ್ಲ. ನೀನೇನೋ ಕೆಟ್ಟವಳು ಅನ್ನೋ ಹಾಗೆ ಎಲ್ರೂ ನಿನ್ನೆ ಬೈದ್ರು. ತುಂಬಾ ಬೇಜಾರಾಗ್ತಿದೆ ಅದಕ್ಕೆ. ನಿಷ್ಠುರ ಆದ್ರೂ ನಿಜ ಹೇಳೋದ್ ಒಳ್ಳೇದು. ಆ ಹುಡುಗನ್ನ ಎಷ್ಟು ದೂರ ಇಡ್ತೀವೋ ವಸು ಅಭಿಗೆ ಅಷ್ಟು ಹತ್ರ ಆಗ್ತಾಳೆ. ಅನುಕೀರ್ತಿನೂ ಚೆನ್ನಾಗಿ ನೋಡ್ಕೋತಾಳೆ. ಅಷ್ಟೇ ಅದಕ್ಕೆ. ಈಗ್ಲೇ ತಾನೇ ಮನೆಗ್ ಬಂದಿರೋದು, ಮಾತ್ ಕೇಳ್ದೆ ಇದ್ರೆ ಆವಾಗ ಹೇಳ್ತೀನಿ. ನೀವ್ ನಂಗೇನ್ ಹೇಳಿ ಮದ್ವೆ ಮಾಡ್ಸಿದ್ರಿ? ಅವ್ರ ಮಕ್ಳಿಗ್ ತಾಯಿ, ನಮ್ ರಾಕಿಗ್ ತಂದೆ ಬೇಕು ಅಂತಾನೆ ತಾನೇ ಹೇಳಿದ್ದು. ಹೌದು, ಮತ್ ಯಾಕೆ ಯಾವ್ದೋ ಶಾಸ್ತ್ರ ಅಂತಿದ್ದಾರೆ, ಅದೇನು ಕಾರ್ಯ ಅಂತಿದ್ದಾರೆ. ಮದ್ವೆ ಆದ್ಮೇಲೆ ಅದೆಲ್ಲ ಮಾಡ್ತಾರೆ ವಸು. ನನ್ಗಿಷ್ಟ ಇಲ್ಲ. ಇಲ್ಲ ಅಂದ್ರೆ ಹೇಗ್ ಹೇಳು? ಬೇಡ ಅನ್ಬೇಡ. ಏನ್ ಮಾತಾಡ್ತಿದ್ಯಮ್ಮ? ಯಾಕ್ ಮಾತ್ ಬದಲಾಯಿಸ್ತಿದ್ಯಾ? ನಮ್ಮನ್ ಮರಿಬೇಡ, ಇಡ್ತೀನಿ. ಅಮ್ಮ, ಯಾಕೆ ಹೀಗ್ ಕಟ್ ಮಾಡ್ಬಿಟ್ರು? ಇವಾಗ ಏನ್ ಮಾಡ್ಲಿ ನಾನು? ಏನಂತೆ ಸುಶೀಲಾ? ಏನಿಲ್ಲ ರೀ, ಏನು ತೊಂದ್ರೆ ಇಲ್ಲ. ನೀವೇನ್ ಗಾಬರಿ ಆಗ್ಬೇಡಿ. ವಸು ಫೋನಲ್ಲಿ ಏನೋ ಹೇಳಕ್ ಹೊರಟಂಗಿತ್ತು. ಅವಳ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಯಾವ್ದನ್ನು ಬೇಗ ಒಪ್ಕೊಳ್ಳೋದಿಲ್ಲ. ನಾವು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತಾಳೆ. ಅದಕ್ಕೆ ಫೋನ್ ಇಟ್ಬಿಟ್ಟೆ.
ಏನಣ್ಣ ನೀನ್ ಹೇಳ್ತಾ ಇರೋದು? ಹೌದವಿ, ಕಾರ್ಯಕ್ಕೆ ಏರ್ಪಾಟ್ ನಡೀತಿದೆ, ಬೇಗ ಬಾ. ಏನಂದ್ಕೊಂಡಿದ್ದೀರಾ ನೀವು? ಏನೋ ಬ್ಯಾಚುಲರ್ ಪಾರ್ಟಿಗೆ ಬಂದಲ್ಲ ಅಂತ ಎಲ್ಲದಕ್ಕೂ ಒಪ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ಈ ಏರ್ಪಾಟ್ ಮಾಡಿರೋದು ನಾವಲ್ಲ, ಅಪ್ಪ ಅಮ್ಮ. ಆದ್ರೂ ಸರಿ, ನಾನ್ ಬರಲ್ಲ. ಬೆಳಗ್ಗೆ ಹೊಸಲು ದಾಟವಾಗ ಎಷ್ಟು ಕಷ್ಟ ಬಿದ್ದೆ ಅಂತ ನಿಮಗ್ ಗೊತ್ತಿಲ್ಲ. ನೋಡೋಣ, ನನಗೂ ವಸುಗೂ ಇದೇನು ಮೊದಲನೇ ಮದುವೆ ಏನಲ್ಲ. ಇದನ್ನೆಲ್ಲ ನಾನು ಮಾಡಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಮಗೋಸ್ಕರ ಅಲ್ಲ ಅಭಿ, ಅಖಿಲ್ ಹಾರಿಕಾಗೋಸ್ಕರನಾದ್ರೂ ನೀನ್ ಬರ್ಬೇಕು. ಬೇಕಾದ್ರೆ ಅವ್ರ ಕಾರ್ಯ ಮಾಡಿ, ನಾನಂತೂ ಬರಲ್ಲ. ಇದೇನಭಿ ಹಿಂಗಂತ್ಯ? ನಿನ್ ಮದ್ವೆಗೋಸ್ಕರ ಅಖಿಲ್ ಅವನ್ ಮದ್ವೆನೇ ಮುಂದೆ ಹಾಕೊಂಡ. ನಿನ್ಗೋಸ್ಕರ ಏನೇನೆಲ್ಲ ಮಾಡ್ದ, ಅವನ್ಗೋಸ್ಕರ ಇಷ್ಟಾದ್ರೂ ಮಾಡಬಾರ್ದ? ಪ್ರತಿ ಸಲ ಇದನ್ನೇ ಹೇಳಿ ನನ್ನ ಒಪ್ಸಕ್ ನೋಡ್ಬೇಡಿ ಅಣ್ಣ. ನಾನಂತೂ ಬರಲ್ಲ, ನನ್ನ ಕೈಯಲ್ಲಾಗಲ್ಲ. ಬರಲ್ಲ ಅಂದ್ರೆ ಹೇಗಣ್ಣ? ನೀನು ಹೊಸೊತ್ಗೇನು ಇಲ್ದೆ ಕಾರ್ಯ ಹೇಗ್ ನಡೆಯುತ್ತ? ಈಗ ತಾನೇ ಅಣ್ಣಂಗೆ ಹೇಳಿದ್ದೇನೆ, ಈಗ ನಿಂಗೂ ಹೇಳ್ತಾ ಇದ್ದೇನೆ. ಐ ಕಾಂಟ್ ಅಖಿಲ್. ನೀವು ಯಾವ ಕಾರ್ಯ ಬೇಕಾದ್ರೂ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ. ನಿಂಗೋಸ್ಕರನೇ ಮಾಡ್ತಿರೋ ಕಾರ್ಯ ಇದು, ನೀನೇ ಬರಲ್ಲ ಅಂದ್ರೆ ಹೇಗಣ್ಣ? ಇನ್ಮೇಲಿಂದ ನನಗೋಸ್ಕರ ನೀವೇನೂ ಮಾಡಬೇಡಿ, ನನಗಿಷ್ಟ ಆಗಲ್ಲ. ಅವನ್ ಅಷ್ಟೊಂದ್ ಕೇಳ್ಕೊತಿದ್ರು ಬರಲ್ಲ ಅಂತೀಯಲ್ಲ ಅಭಿ, ಬಾಯ್ ಬಿಟ್ಟು ಕೇಳಿದಕ್ಕಾದ್ರೂ ಒಪ್ಕೋಬೇಕಲ್ವಾ? ನನಗೆ ಬೇರೆ ದಾರಿ ಇಲ್ಲ. ನೀನೇ ಹೇಳ್ತಿರ್ತಿಲ್ಲಣ್ಣ, ಮನ್ಸಿದ್ರೆ ಮಾರ್ಗ ಅಂತ. ನೀನ್ ಮನ್ಸ್ ಮಾಡಿದ್ರೆ ದಾರಿ ಕಾಣುತ್ತೆ ಅಣ್ಣ. ಇದನ್ನ ಪದೇ ಪದೇ ಮಾಡಲ್ವಲ್ಲ ಅಭಿ, ಇದೊಂದ್ಸಲ ಒಪ್ಕೋ. ಅಪ್ಪ ಅಮ್ಮಂಗೂ ತುಂಬಾ ಖುಷಿ ಆಗತ್ತೆ, ನಿಮ್ ಮದ್ಗೆಗೂ ಖುಷಿ ಆಗತ್ತೆ. ಅಭಿನೇ ಗೆಲ್ಲೋದು ಇಲ್ಲ, ವಸುನೇ ಗೆಲ್ಲೋದು. ನೆಕ್ಸ್ಟ್ ಟೈಮ್ ನೀನೇ ಗೆಲ್ಬೇಕು. ಮೂರನೇ ಮುಕ್ತಾಯ ಅಂತ ಇನ್ನೊಂದ್ಸಲ ಉಂಗ್ರ ಹಾಕಿ.
ಗೆದ್ರು. ಏ ಅಮ್ಮ, ಉಂಗ್ರ ತೆಗ್ದಿದ್ದಾಯ್ತು. ಚೆಂಡಿನಾಟ ಶುರು ಮಾಡೋಣ. ಈಗ ಹೂ ಚೆಂಡಿನಾಟ. ನೋಡೋ ನೋಡೋ ಕಣ್ಣಿಗೆ ಮನಸೇ ಮನಸೇ ಆಕರ್ಷಣೆ, ಹೃದಯ ಬೆಸೆಯುವ ಕನಸಿಗೆ ಮನಸ್ಸಲ್ಲೆಲ್ಲೋ ಆಕರ್ಷಣೆ, ಬಯಸುವ ಬೆಸುಗೆಯು ನನಗೇನೋ ಉತ್ತರ, ಬಯಸದೆ ಬಂದಿ ನಾನಿನ್ನ ಹತ್ತಿರ, ಹೇ ನಿನ್ನ ಹತ್ತಿರ. ನೋಡೋ ನೋಡೋ ಕಣ್ಣಿಗೆ ಮನಸೇ ಮನಸೇ ವಸು, ಶುರು ಮಾಡು. ಅಭಿ, ಬೇಗ ಚೆಂಡೆಸಿ. ಕನಸಿಗೆ ಮನಸ್ಸಲ್ಲೆಲ್ಲೋ ಆಕರ್ಷಣೆ. ಕಮಾನ್ ವಸು. ಎಲ್ಲ ಮುಗೀತಲ್ವಾ? ಏನಮ್ಮ ನೀವು ಹೇಳ್ತಿರೋದು? ಹೌದು ಪುರೋಹಿತ್ರೆ, ಕೊನೆಗೆ 2 ಜೋಡಿ ಕೈಲೂ ಆ ಕೆಲ್ಸ ಮಾಡ್ಸಿ. ಬಿಂದಿಗೆಯಿಂದ ಉಂಗ್ರ ತೆಗೆಯೋದು, ಹೂ ಚೆಂಡಲ್ ಆಟ ಆಡೋದು, ಹಣ್ಣು ತಿನ್ಸೋದೆಲ್ಲ ಓಕೆ ಆದ್ರೂ ಈ ಗಂಡು ಹೆಣ್ಣನ್ನ ಎತ್ಕೊಂಡು ಹೋಗೋದೆಲ್ಲ ಯಾಕಮ್ಮ? ಯಾಕೆಂದ್ರೆ ನಾಳೆ ಹೆಂಡತಿ ಜವಾಬ್ದಾರಿನೆಲ್ಲ ಹೊರಬೇಕಾದ್ದು ಗಂಡನೇ ಅಲ್ವಾ? ಓಹೋ, ಸಿಂಬಾಲಿಕ್ ಆಗಿ ಆ ಮೆಸೇಜ್ ಅನ್ನು ಕೊಡ್ತಿದ್ದೀರಾ ಅಂತಾಯ್ತು. ಇದು ಚೆನ್ನಾಗಿದ್ಯಮ್ಮ. ಏನಿದೆ ಪುರೋಹಿತ್ರೆ? ಎಲ್ಲ ಮುಗೀತಲ್ವಾ? ಇಲ್ಲಮ್ಮ, ಕೊನೆಯಲ್ಲಿ ಇನ್ನೊಂದ್ ಕಾರ್ಯ ಇದೆ. ಏನ್ ಪುರೋಹಿತ್ರೆ ಅದು? ಹೆಂಡತಿನ ಗಂಡ ಅವನ್ ಕೈಯಾರೆ ಎತ್ಕೊಂಡು ಅವನ್ ಕೋಣೆಗೆ ಕರ್ಕೊಂಡೋಗೋ ಕಾರ್ಯಕ್ರಮ. ಯಾಕೆ ಪುರೋಹಿತ್ರೆ? ಯಾಕೆ ಅಂದ್ರೆ ಅದೊಂದು ಆಚಾರ ಅಷ್ಟೇ. ಇದ್ಯಾವಾಚಾರ ಪುರೋಹಿತ್ರೆ? ಗ್ರಾಚಾರ ತರ ಇದೆ. ಹೆಂಡ್ತಿನ ಗಂಡ ಯಾಕೆ ಎತ್ಕೊಂಡು ಹೋಗ್ಬೇಕು? ಅರ್ಥ ಆಗ್ತಿಲ್ಲ. ನೋಡಿ ಅಮ್ಮ, ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ಪೂಜ್ಯೇಶು ಮಾತಾ, ಶಯನೇಶು ರಂಭಾ ಅಂತ ಹೆಂಡ್ತಿ ಹೇಳ್ತಾಳಲ್ಲ, ಅದೇ ತರ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಗಂಡ ಪ್ರಮಾಣ ಮಾಡ್ತಾನೆ. ಅಂದ್ರೆ ಎಂಥ ಸಂದರ್ಭ ಬಂದ್ರು ಹೆಂಡತಿ ಜೊತೆಗಿರ್ತೀನಿ ಅಂತ ಅವಳ ಜವಾಬ್ದಾರಿ ಎಲ್ಲ ನಂದೇ ಅಂತ ಗಂಡ ಮಾತು ಕೊಡ್ತಾನೆ. ಅದರ ಸಂಕೇತವಾಗಿ ಹೆಂಡ್ತಿನ ಗಂಡ ಎತ್ಕೊಂಡು ಹೋಗ್ಬೇಕು. ಇದು ಶಾಸ್ತ್ರದಲ್ಲಿರೋದಾ ಅಥವಾ ನೀವು ಹುಟ್ಟಾಕೊಂಡು ಹೇಳ್ತಿರೋದಾ? ಖಂಡಿತ ಇಲ್ಲಮ್ಮ, ನಾವ್ ಆ ರೀತಿ ಏನೇನೋ ಹೇಳಲ್ಲ. ಹಾಗೆ ಮಾಡೋಣ ಪುರೋಹಿತ್ರೆ. ಒಳ್ಳೇದಾಯ್ತು. ಮದ್ವೆ ಗಂಡಿನ ತಂದೆ ತಾಯಿನ ಎತ್ಕೊಂಡು ಹೋಗ್ಬೇಕು ಅನ್ಲಿಲ್ಲ, ಅದ್ಕೆ ಎತ್ಕೊಳಕಾಗ್ದೆ ಅಣ್ಣ ಆಕಾಶ ನೋಡಿರ್ತಿದ್ದ. ಅಭಿ ಅಕ್ಕಿಲ್, ಇನ್ಯಾಕ್ ಲೇಟು? ಎತ್ಕೊಳ್ಳಿ.
ಏನಣ್ಣ ಇದು? ಇದೊಂದೇ ತಾನೇ, ಮಾಡ್ಬಿಡು. ನನ್ನಿಂದಾಗಲ್ಲ. ವಸು ಅಷ್ಟೊಂದು ಭಾರ ಇಲ್ಲ ಅಭಿ. ನಾನ್ ಹೇಳ್ತಿರೋದು ಭಾರದ ಬಗ್ಗೆ ಅಲ್ಲ. ಇದನ್ನೆಲ್ಲ ನಾನ್ ಮಾಡಲ್ಲ. ಮೊನ್ನೆ ಬ್ಯಾಚುಲರ್ ಪಾರ್ಟಿಯಲ್ಲಿ ವಸುನ ಎತ್ಕೊಂಡ್ ಬಂದ್ಯಲ್ಲ, ಇವಾಗೇನ್ ಕಷ್ಟ? ಅಲ್ಲಿ ನೋಡು, ಅಖಿಲ್ ಎತ್ಕೊಂಡ್ಬಿಟ್ಟ. ನೀನು ಎತ್ಕೋ ಬೇಗ ಅಭಿ. ಅಭಿ ಎತ್ಕೋ. ಅಭಿ ನೀನು ಎತ್ಕೋ. ಇನ್ಯಾಕ್ ಲೇಟು? ಅವನ್ ಎತ್ಕೊಂಡ್ನಲ್ಲ, ಎತ್ಕೋ ಅಭಿ. ಅಭಿ ಎತ್ಕೋ ಅಂತಿದಾರಲ್ಲ. ಅಪ್ಪ ನೀವಾದ್ರೂ ಹೇಳಿ. ಅಭಿ ಎತ್ಕೊಳಪ್ಪ. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ, ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು, ನನ್ನ ಪ್ರೀತಿಸು. ಅಣ್ಣ ಒಂದು ಬಿಟ್ಟ ಅಂದ್ರೆ ಏನು ಇದೆಲ್ಲ? ಇದು ನಾನ್ ಮಾಡಿಸಿದ್ದಲ್ಲಣ್ಣ, ಭಾಸ್ಕರಣ್ಣ ಮಾಡಿಸಿದ್ದು. ನಾನು ಕೇಳ್ತಾ ಇರೋದು ಈ ಕ್ಯಾಂಡಲ್ ಲೈಟ್ಸ್ ಬಗ್ಗೆ, ಆ ಡ್ರೆಸ್ ಬಗ್ಗೆ, ಈ ಸಾಂಗ್ಸ್ ಬಗ್ಗೆ. ಇದೆಲ್ಲ ನೀನೇ ಮಾಡಿದಲ್ವಾ? ಅದು ಸೇ ಎಸ್ ಆರ್ ನೋ. ಸಾರಿ ಅಣ್ಣ, ನೀವು ಸಂತೋಷವಾಗಿರ್ಲಿ ಅಂತ. ಸ್ಟಾಪ್ ಇಟ್ ಅಖಿಲ್. ನಾನು ಮದುವೆ ಆಗದೆ ಇದ್ರೆ ನೀನು ಮದುವೆ ಆಗಲ್ಲ ಅಂತ ನಾನು ಮದುವೆ ಆಗಿದ್ದೀನಿ. ಅನು ಕೀರ್ತಿಗೆ ಒಬ್ಬ ತಾಯಿ ಬೇಕು ಅಂತ ಮದುವೆ ಮಾಡ್ಕೊಂಡಿದ್ದೇನೆ. ಡ್ಯಾಡಿ, ಅಮ್ಮ, ಅಣ್ಣ, ಅತ್ತಿಗೆ ಮತ್ತೆ ನೀನು ಪಟ್ಟೆ ಹಿಡಿದೆ ಅಂತ ಮದುವೆ ಮಾಡ್ಕೊಂಡೆ ಅಷ್ಟೇ ಹೊರತು ನೀನು ಅಂದ್ಕೊಂಡಿರೋ ಹಾಗೆ ಫಿಸಿಕಲ್ ರಿಲೇಷನ್ಗೋಸ್ಕರ ಮಾಡ್ಕೊಂಡಿದ್ದಲ್ಲ. ಮೊದಲು ಆಡಿಯೋನ ಆಫ್ ಮಾಡು. ನನಗೂ ಅವ್ರಿಗೂ ಇದು ಎರಡನೇ ಮದುವೆ ಕಣೋ. ನಮ್ಮಿಬ್ಬರಿಗೂ ಹಳೆ ನೆನಪುಗಳಿವೆ. ಮೊದಲನೇ ಮದುವೆ ನೆನಪುಗಳು ಇನ್ನೂ ಮಾಸಿಲ್ಲ. ನಾನಿನ್ನು ಸಂಧ್ಯಾನ ಮರೆಯಕ್ಕಾಗಿಲ್ಲ. ಅವ್ರಿಗೂ ಹಳೆ ನೆನಪುಗಳು ಇನ್ನೂ ಕಾಡ್ತಾ ಇರ್ತವೆ. ಇಂಥ ಸ್ಥಿತಿಯಲ್ಲಿ ನಾವು ಮಾನಸಿಕವಾಗಿ ಅಪ್ಪ ಅಮ್ಮನೆ ಹೊರತು ದೈಹಿಕವಾಗಿ ಗಂಡ ಹೆಂಡತಿ ಆಗಿಲ್ಲ. ಯಾವತ್ತೂ ಆಗದೇನೆ ಇರಬಹುದೇನೋ. ಗಂಡ್ಸಾಗಿ ಹಳೇದನ್ನೇ ನನಗೆ ಮರೆಯೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಅವರೊಬ್ಬರು ಹೆಣ್ಣು.
ಇಂಥದೆಲ್ಲ ಮಾಡಿದ್ರೆ ನೊಂದ್ಕೊಳ್ಳಲ್ವಾ? ಇದನ್ನೆಲ್ಲ ನೋಡಿ ಅವ್ರ ಮನಸ್ಸಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಪ್ರತಿ ಹೆಣ್ಣು ಜೀವನದಲ್ಲಿ ಒಂದೇ ಸರಿ ಪ್ರೀತಿಸ್ತಾಳೆ. ಆ ಪ್ರೀತಿನ ಮರ್ತು ಹೋಗೋದು ಅಷ್ಟು ಸುಲಭ ಅಲ್ಲ. ಅದು ಯಾವತ್ತೂ ವಾಸಿ ಆಗದಿರೋ ಗಾಯ ಇದ್ದಂಗೆ. ಆ ಗಾಯಕ್ಕೆ ನಾವು ಔಷಧಿ ಹಚ್ಚೋರಾಗಬೇಕೆ ಹೊರತು ಬೆಂಕಿ ಆಗಬಾರ್ದು. ನೀನು ನನ್ನ ತಮ್ಮ ಅಂತ ನಾನಿನ್ನ ಕ್ಷಮಿಸ್ಬೋದು. ಆದರೆ ಅವರು ಈಗ ತಾನೇ ಈ ಮನೆಗೆ ಬಂದಿದ್ದಾರೆ. ಇಲ್ಲಿ ತನ್ನವರು ಅಂತ ಯಾರೂ ಇಲ್ಲ. ಈಗ ನಾವೇ ಅವರ ಕುಟುಂಬ. ನಾವೇ ಅವರನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಅವರ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡು. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಅವರು ಅಪ್ಪ ಅಮ್ಮನಿಗೆ ಸೊಸೆ, ಪಾವನಿ ಅತ್ತಿಗೆಗೂ ಹಾರಿಕಗೂ ವಾರಿಗತ್ತಿ, ಅಣ್ಣನಿಗೆ ನಾದ್ನಿ, ನಿಂಗೆ ಅತ್ತಿಗೆ, ರಾಕಿ, ಅನು, ಕೀರ್ತಿಗೆ ಅಮ್ಮ. ಅಷ್ಟೇ. ಅವ್ರು ನನಗೆ ಹೆಂಡ್ತಿನೂ ಅಲ್ಲ, ನಾನು ಅವ್ರಿಗೆ ಗಂಡನೂ ಅಲ್ಲ. ನಾವು ಗಂಡ ಹೆಂಡ್ತಿ ಅಂತ ಅನ್ಕೊಳ್ಳೋದಕ್ಕೆ ಸದ್ಯಕ್ಕಂತೂ ರೆಡಿ ಇಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೊನೆವರೆಗೂ ಗಂಡ ಹೆಂಡತಿ ಆಗದೆ ಇರ್ಬೋದು. ಅಯ್ಯೋ, ರಾಕಿ ಅನ್ಕೊಂಡು ಇವ್ರ ಮೇಲೆ ಕೈ ಹಾಕ್ಬಿಟ್ನಲ್ಲ. ಸಾರಿ. ಯಾಕೆ? ಅದು ಕೈ ನಿಮ್ಮೇಲೆ ಹಾಕಿದ್ದಕ್ಕೆ. ಇವಾಗ ಕೈ ಹಾಕಿದ್ದಕ್ಕ? ಇಲ್ಲ ರಾತ್ರಿ ಅಷ್ಟು ಸಲ ಹಾಕಿದ್ದಕ್ಕ? ರಾತ್ರಿ ಎಲ್ಲ ಹಾಗೆ ಮಾಡಿದ್ನ? ಎಷ್ಟು ಸಲ ಕೈ ಹಾಕ್ತೆ? ಲೆಕ್ಕ ಇಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಕೌಂಟ್ ಮಾಡ್ತೇನೆ. ಅಯ್ಯೋ, ಏನೇ ನೀನು? ಯಾಕೆ ಹೇಗ್ ಮಾಡ್ದೆ? ಅವರು ಅಪಾರ್ಥ ಮಾಡ್ಕೊಂಡ್ರು ಏನೋ. ಅಯ್ಯೋ, ಯಾರೋ ಡೋರ್ ಬಡಿತಿದ್ದಾರೆ ಅಖಿಲ್. ಹೋಗ್ ಡೋರ್ ತೆಗೆದು ನೋಡು. ನಮ್ಮ ಮನೇಲಿ ನಾನು ಯಾವತ್ತೂ ಡೋರ್ ತೆಗ್ದಿಲ್ಲ, ನೀನೇ ತೆಗಿ. ಆಗ್ಲೇ ನಂಗೆ ಹೆಂಡತಿ ಟಾರ್ಚರ್ ಶುರುವಾಯ್ತಾ? ಗುಡ್ ಮಾರ್ನಿಂಗ್ ಅತ್ಗೆ. ಮಾರ್ನಿಂಗ್ ಅಖಿಲ್. ಹಾರಿಕಾ ಎದ್ದಿದ್ದಾಳ? ಅದು ಅದು ಪೂಜೆ ಶುರು ಮಾಡ್ಬೇಕಂತೆ. ಅತ್ತೆ ನಂಗ್ ಹಾರಿಕಾನ್ ಕರಿ ಅಂದ್ರು. 5 ನಿಮಿಷದಲ್ಲಿ ಪೂಜೆ ಶುರು ಆಗತ್ತೆ, ಬೇಗ ಬರಕ್ ಹೇಳು. 5 ನಿಮಿಷನಾ? ಆಯ್ತದ್ಗೆ, ನೀವ್ ಹೋಗಿ, ನಾನ್ ಕರ್ಕೊಂಡ್ ಬರ್ತೀನಿ.
ಹರಿಕಾ ಹರಿಕಾ ಎದ್ದೇಳು ಬೇಗ, ಎದ್ದೇಳು 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 ಅನ್ನಲ್ಲ, ಎದ್ದೇಳು. ನಾನು ಇನ್ನೂ 1 hour ಮಲ್ಕೋತೀನಿ ಅಖಿಲ್. ಅಯ್ಯೋ ಅಷ್ಟೊತ್ತಾ? ಅಷ್ಟೊಂದು ಟೈಮ್ ಇಲ್ಲ, 5 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬೇಕು. ಎಲ್ಲಿಗೆ? ಪೂಜೆಗೆ. ಅಮ್ಮ ಕರೀತಿದಾರಂತೆ, ಅದ್ಗೆ ಹೇಳಿದ್ರು ಬೇಗ ಹೋಗೋಣ ನಡಿ. ನನ್ ಕೈಯಲ್ಲಿ ಆಗಲ್ಲ ಅಖಿಲ್. ಪ್ಲೀಸ್ 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 ಹಾಗನ್ಬೇಡ. ಫಸ್ಟ್ ಡೇನೆ ನಂಗೂ ಅಮ್ಮಂಗೂ ಜಗಳ ತಂದಿಡ್ಬೇಡ ಪ್ಲೀಸ್, ನಂಗೋಸ್ಕರ ಬಾರೆ. ಈಗ ನಾನು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡಿ ಸ್ನಾನ ಮಾಡ್ಕೊಂಡು ಸೀರೆ ಉಟ್ಕೊಂಡು ಪೂಜೆಗೆ ಹೋಗ್ಬೇಕಾ? ಓ ಮೈ ಗಾಡ್, ಐ ಕಾಂಟ್ ಅಖಿಲ್. ಪ್ಲೀಸ್ 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 ಹಾರಿಕಾ, ಪ್ಲೀಸ್ ಹಾರಿಕಾ, ನಂಗೋಸ್ಕರ ಹೋಗ್ಲೇಬೇಕಾ? ಪ್ಲೀಸ್. ಹಾಗಾದ್ರೆ ಸ್ನಾನ ಕ್ಯಾನ್ಸಲ್. ಅದ್ಯಾಕೆ? ಸ್ನಾನ ಮಾಡ್ದೆ ಪೂಜೆ ಹೇಗ್ ಮಾಡ್ತೀಯಾ? ನಾನ್ ಸ್ನಾನ ಮಾಡೋದ್ ಮುಖ್ಯನಾ ಪೂಜೆ ಮಾಡೋದ್ ಮುಖ್ಯನಾ? ಹಾಗೆ ಕೇಳಿದ್ರೆ ಏನು ಉತ್ತರ ಕೊಡ್ಲಿ? ಮತ್ತೆ ಸೈಲೆಂಟ್ ಆಗಿರು. ಅವರು ಫ್ರೆಶ್ ಆಗ್ತಿದ್ದಾರೆ ಅನ್ಸತ್ತೆ. ಅಷ್ಟ್ರೊಳಗೆ ರಾಕಿ ಎದ್ನೋ ಇಲ್ವೋ ನೋಡಿದ್ರೆ ಚೆನ್ನಾಗಿರತ್ತೆ. ಇವಳೇನಿವಳು ನಾನು ಎಪ್ಸೋಕ್ ಮುಂಚೆನೆ ಎದ್ಬಿಟ್ಟಿದ್ದಾಳಲ್ಲ, ರೆಡಿ ಗಿಡಿ ಆಗ್ತಾಳೋ ಏನೋ. ಏನಮ್ಮ ವಸು, ಎಲ್ಲಿಗೆ ಹೋಗ್ತಿದ್ಯಾ? ರಾಕಿ ರೂಮ್ ಗಂಟಿ. ರಾಕಿ ಅನು ಕೀರ್ತಿ ನಿದ್ದೆ ಮಾಡ್ತಿದ್ದಾರೆ, ಅವ್ರನ್ನ ಇಷ್ಟು ಬೇಗ ಯಾಕೆ ಎಬ್ಬಿಸ್ತೀಯಾ? ಅವನಿಗೆ ಬೆಳಗ್ಗೆ ಬೇಗ ಎದ್ದ ಅಭ್ಯಾಸ. ನಿನ್ನೆ ಅಷ್ಟೊಂದು ಆಟ ಆಡಿ ಸುಸ್ತಾಗಿರ್ತಾನೆ, ಇವತ್ತೊಂದಿನ ಲೇಟಾಗಿ ಎದ್ದೇಳಿ ಬಿಡು. ಹಾಗಲ್ಲ, ನೀನು ಸುಸ್ತಾಗಿರ್ತೀಯ, ಹೋಗಿ ನಿಧಾನವಾಗಿ ರೆಡಿಯಾಗು. ಅವರು ಫ್ರೆಶ್ ಆಗ್ತಿದ್ದಾರೆ. ಹೌದಾ? ಹಾಗಾದ್ರೆ ಇನ್ನೂ ಒಳ್ಳೇದೇ ಆಯ್ತು. ಆತರ ಏನಿಲ್ಲಮ್ಮ, ನಿಧಾನವಾಗಿ ರೆಡಿಯಾಗು. ಹೋಗು, ರೂಮಿಗೆ ಹೋಗು. ಅರ್ಜೆಂಟಾಗಿ ಸುಸು ಹೋಗ್ಬೇಕು. ಇಷ್ಟೊತ್ತುವರೆಗೂ ನಿದ್ದೆ ಮಾಡ್ಬೇಕು ಅಂತೀಯಲ್ಲೋ, ಆಗ್ಲೇ ಸುಸು ಅಂತಿದ್ಯಲ್ಲ. ನೀನ್ ಮಲ್ಕೋಬೇಡ ಅಂದೆ ಅಲ್ವಾ, ಅದಕ್ಕೆ ಸುಸು ಬರ್ತಿದೆ. ಡ್ಯಾಡಿ, ರಾಕಿ ಬೇಗ ಡೋರ್ ಓಪನ್ ಮಾಡಿ, ಸುಸು ಮಾಡ್ಬೇಕು. ರಾಕಿ, ತಪ್ಪು, ಹಾಗ್ ಮಾಡ್ಬಾರ್ದು. ಸ್ವಲ್ಪ ವೇಟ್ ಮಾಡು. ತಡ್ಕೊಳಕ್ ಆಗಲ್ಲ ಮಮ್ಮಿ. ಡ್ಯಾಡಿ, ಡೋರ್ ಓಪನ್ ಮಾಡಿ, ನಾನ್ ಸುಸು ಹೋಗ್ಬೇಕು. ಬೇಡ ರಾಕಿ, ಹಾಗ್ ಮಾಡ್ಬಾರ್ದು. ಸ್ವಲ್ಪ ವೇಟ್ ಮಾಡು. ಡ್ಯಾಡಿ, ರಾಕಿ. ಡ್ಯಾಡಿ, ಸುಸು ಅರ್ಜೆಂಟು. ಸಾರಿ ರೀ, ರಾಕಿ ಎಷ್ಟು ಹೇಳಿದ್ರು ಕೇಳ್ದೆ. ಇಟ್ಸ್ ಓಕೆ. ರಾಕಿ, ಬೇಗ ಬಾ. 1 ನಿಮಿಷ ಮಮ್ಮಿ. ಏನ್ ಮಾಡ್ತಿದ್ಯಾ ಅಭಿ? ಅದು ಅತ್ತೆ, ರಾಕಿ ವಾಶ್ರೂಮಿಗೆ ಹೋದ. ನೀನು ಆಚೆ ವಾಶ್ರೂಮ್ಗೆ ಹೋಗು. ಇದೆಲ್ಲ ಸಡನ್ ಆಗಾಯ್ತಾ? ಅದು ಅತ್ತೆ, ಇಷ್ಟೊತ್ತು ಅವರು ವಾಶ್ರೂಮ್ ಅಲ್ಲಿದ್ರು. ಈಗ ತಾನೇ ರಾಕಿ ವಾಶ್ರೂಮಿಗೆ ಹೋದ. ನಿನ್ಗೆ ಬೆಳಿಗ್ಗೆನೆ ಎದ್ದು ಅಭ್ಯಾಸ ಇಲ್ವಾ? ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಹಚ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ದೇ ಇರೋದಕ್ಕೆ ನಾವ್ ನಿನಗೆ ಹೇಳಿದ್ವಲ್ಲ. ಇಷ್ಟೊತ್ತಾದ್ರೂ ಯಾಕೆ ರೆಡಿ ಆಗಿಲ್ಲ? ಚಿಕ್ಕಮ್ಮ,
ನಿಧಾನವಾಗಿ ರೆಡಿ ಆಗು ಅಂದ್ರು. ಅದೇನಮ್ಮ, ನಾನ್ ಬೇಗ ರೆಡಿ ಆಗು ಅಂದ್ರೆ ನಿಧಾನವಾಗಿ ರೆಡಿ ಆಗು ಅಂತ ಕೇಳಿಸ್ತಾ? ನೋಡ್ದ ಅದ್ಕೆ, ಇದಕ್ಕೆ ನಾನು ಯಾವ ಕೆಲ್ಸನೂ ಮಾಡಲ್ಲ ಅಂದೆ. ಏನೇ ಮಾಡಿದ್ರು ನನಗೆ ಉಲ್ಟಾ ಹೊಡಿತಾ ಇದೆ. ನನ್ನೇ ಬೈತಾರೆ ಎಲ್ರು. ನನ್ ಜಾತಕನೇ ಅಂತದ್ದು. ಸಾರಿ ನಮ್ಮ ವಸು, ತಪ್ಪಾಗೋಯ್ತು, ಕ್ಷಮಿಸ್ಬಿಡು. ನೀನೇ ಕತ್ತಿಗೆ ಸಾರಿ ಕೇಳ್ತಾ ಇದ್ಯಾ? ತಪ್ಪು ಮಾಡಿರೋದು ಅವಳು. ಹೇಳಿದ್ದನ್ನ ಸರಿಯಾಗಿ ಕಿವಿಗೆ ಹಾಕೋಬೇಕಾಗಿತ್ತು. ಏನೋ ಅದ್ಕೆ, ಅವ್ರ ಅತ್ತೆ ಜೊತೆ ನಡ್ಕೊಂಡಂಗೆ ನಿನ್ ಜೊತೆನೂ ನನ್ ಜೊತೆನೂ ನಡ್ಕೋಬೇಕು ಅಂತಿದ್ದಾಳೇನೋ. ಅಲ್ಲಿ ಮಾಡ್ದಂಗೆ ಇಲ್ಲೂ ಮಾಡ್ಬೋದು ಅನ್ಕೊಂಡ್ಲೋ ಏನೋ. ಹಾರಿಕಾ ನಿನಗಿಂತ ಚಿಕ್ಕವಳು. ಬೇಗ ಎದ್ದು ರೆಡಿಯಾಗಿ ಬಂದಿದ್ದಾಳೆ. ನೀನ್ ನೋಡಿದ್ರೆ ಏನನ್ನೋ ನೆಪ ಹೇಳ್ತಾ ಇದ್ಯಾ? ನೀನು ನಿನ್ ಮಗನ ರೆಡಿ ಮಾಡ್ಕೋ. ನಾನ್ ಹೋಗಿ ಹಾರಿಕಾ ಕೈಲಿ ದೀಪ ಹಚ್ಚಿಸ್ತೀನಿ. ಅತ್ತೆ, ಏನಮ್ಮ, ಎರಡನೇ ದಿನಾನೇ ನಿಮ್ಮತ್ತೆಗೆ ತಲೆನೋವು ಬರ್ಸದಿಯಲ್ಲಮ್ಮ? ಸ್ವಲ್ಪ ಹುಷಾರಾಗಿರೋ. ಬೇಗ ಬೆಲ್ಲದ ಪೊಂಗಲ್ ಮಾಡಿ ದೇವ್ರಿಗೆ ನೈವೇದ್ಯನ ಇಟ್ಟು ಎಲ್ರು ಬಾಯ್ನು ಸಿಹಿ ಮಾಡಿ. ಬೆಲ್ಲದ ಪೊಂಗಲ ಅದ್ ಹೇಗ್ ಮಾಡೋದು? ಏನೇ ಬೆಲ್ಲದ ಪೊಂಗಲ್ ಹೇಗ್ ಮಾಡೋದು? ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮೆಡಿಟೇಷನ್ ಮಾಡ್ತೀಯಂತೆ. ಬೆಲ್ಲದ ಪೊಂಗಲ್ ಮಾಡಕ್ ಬರಲ್ವಾ? ಅದ್ ಸುಮ್ನೆ ಕವರ್ ಮಾಡೋದಕ್ಕೋಸ್ಕರ ಹೇಳಿದ್ದು. ಪ್ರಾಸೆಸ್ ಸ್ವಲ್ಪ ಹೇಳ್ಕೊಡಿ ಆಂಟಿ. ಏನದ್ಕೆ? ಹಾರಿಕಾ ಏನಂತ ಇದ್ದಾಳೆ? ಏನಿಲ್ಲ ಅತ್ತೆ, ಬೆಲ್ಲದ ಪೊಂಗಲ್ ಸಾಕಾ, ಜೊತೆಗೆ ಶಾವ್ಗೆ ಪಾಯಸ, ಪುಳಿಯೋಗರೆ, ವಡೆ ಇದನ್ನು ಮಾಡ್ಬೇಕಂತ ಕೇಳ್ತಿದ್ದೀನಿ. ಲೇ ಮೂದೇವಿ, ಪೊಂಗಲ್ಲೇ ಮಾಡಕ್ ಬರಲ್ಲ, ಪುಳಿಯೋಗರೆ ಪಾಯಸ ವಡೆ ಬೇರೆ ಮಾಡ್ತಾಳಂತೆ. ಅದೆಲ್ಲ ಬೇಡಮ್ಮ, ಪೊಂಗಲೊಂದು ಮಾಡಿದ್ರೆ ಸಾಕು. ಆಂಟಿ, ಹೇಗಾದ್ರೂ ಮಾಡಿ ಅತ್ತೆನಿಲ್ಲಿಂದ ಕಳಿಸ್ಬಿಡ್ತೀರಾ? ಯಾಕೆ? ಅದ್ಕೇನೆ ಯಾಕೆ ಕಳಿಸ್ಬೇಕು? ವಸು ಮಾಡ್ತಾಳಲ್ಲ, ಅವಳು ಮಾಡ್ದಾಗೆ ಮಾಡು ಪ್ಲೀಸ್. ಅತ್ತೆ ಇದ್ರೆ ನನಗ್ ಟೆನ್ಷನ್ ಆಗುತ್ತೆ. ಪ್ಲೀಸ್ ಕಳಿಸ್ಬಿಡಿ. ಸರಿ ಇರು. ಏನಣ್ಣ, ಅಕ್ಕೆನಾ? ಅಕ್ಕೆ ಅಣ್ಣ ಕರಿತಾ ಇದ್ದಾನೆ, ಕೇಳಿಸ್ತಿಲ್ವಾ? ಹೋಗ್ತೀನಿರು, ಮೊದ್ಲು ನೈವೇದ್ಯ ರೆಡಿ ಆಗ್ಲಿ. ನೀನ್ ಇಲ್ಲೇ ಇದ್ರೆ ಏನು ರೆಡಿ ಆಗಲ್ಲ. ಏನದ್ಕೆ? ಏನಿಲ್ಲ, ಅಣ್ಣ ಯಾಕೆ ಕರೆದ್ನೋ ಏನೋ, ಒಂದ್ಸಲ ಕೇಳ್ಕೊಂಡ್ ಬಾ ಅದ್ಕೆ. ಇಲ್ಲಿ ನಾನು ಪಾವನೆ ಇದೀವಲ್ಲ. ಹೋಗು ಅಣ್ಣ, ಅದ್ಕೆ ಬರ್ತಾ ಇದ್ದಾಳೆ, ಹೋಗು. ರಾಕಿ, ಬೇಗ ಸ್ಟವ್ ಹಚ್ಚು. ನೀನೇನ್ ಯೋಚನೆ ಮಾಡ್ಬೇಡ, ರಾಕಿಗೆ ಬಿಸ್ಕೆಟ್ ಕೊಟ್ಟಿದ್ದೀನಿ. ಅಕ್ಕ ಅಕ್ಕ, ನಂಗೂ ರೆಸಿಪಿ ಹೇಳ್ಕೊಡ್ತೀಯಾ ಪ್ಲೀಸ್? ನಂಗೆ ಬೆಲ್ಲದ ಪೊಂಗಲ್ ಮಾಡಕ್ ನಿಜವಾಗ್ಲೂ ಬರಲ್ಲ. ನಾನ್ ಹೇಳ್ದಂಗ್ ಮಾಡು.
ಅದ್ಗೆ ನಿಮ್ಮಣ್ಣ ಕರ್ದೇ ಇಲ್ಲ. ಗೊತ್ತು ಗೊತ್ತಾ ಅಂದ್ರೆ ಅಣ್ಣ ಯಾವಾಗ್ಲೂ ಹೀಗೆ ಅದಕ್ಕೆ ಕರೆದು ಬಿಟ್ಟು ಕರೆದಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೊಡು. ವಸು ಅಕ್ಕ, ಪೊಂಗಲ್ಗೆ ಅಷ್ಟೊಂದು ಏಲಕ್ಕಿ ಹಾಕ್ಬಾರ್ದು, 4 ಸಾಕು. ಪ್ಲೀಸ್ ಅಕ್ಕ, ಅತ್ತೆ ನೋಡ್ತಿದಾರಲ್ಲ ಅದಕ್ಕೆ ಹಾಗಂದೆ. ಪೊಂಗಲ್ ಮಾಡೋಕ್ಕೂ ಬರಲ್ವಾ ನಿನಗೆ? ಪರವಾಗಿಲ್ಲ ಬಿಡಿಯತ್ತೆ, ನಾನ್ ಮುಂದೆ ನಿಂತು ಬಸ್ಸು ಅಕ್ಕನ ಕಲ್ ಮಾಡಿಸ್ತಿದ್ದೀನಲ್ಲ. ಐನಾತಿ ಉಸಿರುವಳ್ಳಿ. ಸಾರಿ ವಸು ಅಕ್ಕ, ಅತ್ತೆ ಕೈಲಿ ನಿನ್ನ ಬಯಸಿದ್ದಕ್ಕೆ. ಬೇಗ ರೆಡಿ ಮಾಡಿ, ಟಿಫಿನ್ಗೆ ಟೈಮ್ ಆಗ್ತಾ ಇದೆ. 2 ಮಿನಿಟ್ಸ್ ಅತ್ತೆ. ಅಕ್ಕ, ನಿನ್ ಪೊಂಗಲ್ ರೆಡಿ ಅಲ್ವಾ? ನೀನ್ ಸಾಮಾನ್ಯದೊಳಲ್ಲ ಬಿಡು, ನೀನೇ ನನ್ ವಾರಸ್ದಾಳು. ಮನೆ ಹಾಳು ಮಾಡೋ ಮಂತ್ರ ಬುದ್ಧಿ ಮೈ ತುಂಬಾ ಇದೆ ನಿನಗೆ. ಓಕೆ, ಹೊರಟ್ಬಿಟ್ಯಾ? ಮತ್ತೆ ಬೇಡ ಅಂದ್ಯಲ್ಲ? ಬೇಡ ಅಂದ್ರೆ ಹೋಗ್ಬಿಡ್ತ್ಯಾ? ಮತ್ತೆ ಬೇಡ್ಕೋಬೇಕು, ಮುತ್ ಕೊಡ್ಬೇಕು, ಆವಾಗ್ಲೇ ನನ್ ಕೂಲ್ ಆಗೋದು. ಇದು ಸ್ವಲ್ಪ ಅತಿ ಆಗ್ತಿಲ್ವಾ? ಯಾಕೆ? ಸತ್ಯಭಾಮ ಕಾಲ್ ಹಿಡ್ಕೊಂಡು ಕೃಷ್ಣ ಸಮಾಧಾನ ಮಾಡ್ಲಿಲ್ವಾ? ವಿಷ್ಣು ಒಂದೇ ಸಲ ಕಾಲ್ ಹಿಡ್ಕೊಂಡ. ಲಕ್ಷ್ಮೀದೇವಿ ವಿಷ್ಣು ಕಾಲನ್ನ ದಿನಾ ಹಿಡ್ಕೋತಾಳೆ. ಅಂದ್ರೆ ತಾವು ವಿಷ್ಣುನಾ? ನೀನ್ ಸತ್ಯಭಾಮನ? ಲವ್ ಮಾಡೋವಾಗ್ಲೇ ಚೆನ್ನಾಗಿತ್ತು, ಹಸ್ಬೆಂಡ್ ಆದ್ಮೇಲೆ ಬದ್ಲಾಗಿದ್ಯಾ. ನನ್ ಮೇಲೆ ನಿಂಗೆ ಲವ್ವೇ ಇಲ್ಲ. ಏನಿದು? ಲವ್ವೇ ಇಲ್ಲ ಅಂದ್ಯಲ್ಲ, ಎಷ್ಟಿದೆ ಅಂತ ತೋರಿಸ್ತೀನಿ. ಅದೇನ್ ಬೇಡ ಬಿಡು. ಹೆಂಗಸರು ಬೇಡ ಅಂದ್ರೆ ಬೇಕು ಅಂತಾನೆ ಅರ್ಥ. ಮತ್ತೆ ಗಂಡಸರು ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು. ಅಂದ್ರೆ ನೀವೆಲ್ಲ ಸ್ಟ್ರೇಟ್ ಫಾರ್ವರ್ಡ್, ನಾವೆಲ್ಲ ಮಾತಲ್ಲೇ ಟೈಮ್ ವೇಸ್ಟ್ ಮಾಡ್ತೀಯಾ? ಎಲ್ಲೂ ಕೇಳಿಲ್ಲ ಈ ಮಿಥುನ, ಪ್ರೀತಿಲಿ ಜೀವ ಒಂದಾಗಿವೆ. ಏನನು ಅಖಿಲ್, ಟೈಮ್ ಆಯ್ತು, ಹೋಗೋಣ ಬಾ. ಬಂದೆ ಅಣ್ಣ. ಬೇಗ ಬಾ, ಲೇಟ್ ಮಾಡ್ಬೇಡ. ಅಣ್ಣ ನಿನ್ ಕಾರ್ ಹತ್ರ ಇರು, ನಾನು ಬಂದ್ಬಿಡ್ತೀನಿ. ಲೇಟ್ ಆದ್ರೆ ಅಭಿ ಕೋಪ ಮಾಡ್ಕೋತಾನೋ. 2 ಮಿನಿಟ್ಸ್ ಅಲ್ಲಿ ಬರ್ಬೇಕು, ಸರಿನಾ? ನೀನ್ ಹೋಗಿರಣ್ಣ, ನಾನು ಬರ್ತೀನಿ. ಎಲ್ಲಿಗ ಅಖಿಲ್? ಚಿಕ್ಕ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬೇಗ ಬಂದ್ಬಿಡ್ತೀನಿ. ಹೋಗ್ಲೇಬೇಕಾ? ಹೌದು. ಆ ಕೆಲ್ಸನ ನಿಮ್ ಅಣ್ಣನೇ ಮಾಡ್ಬೋದಲ್ವಾ? ನಮಗ್ ಈಗ ತಾನೇ ಮದ್ವೆ ಆಗಿದೆ, ಅವ್ರಿಗೆ ಯಾವಾಗ್ಲೂ ಮದ್ವೆ ಆಗಿದೆ. ಬೇಗ ಬಂದ್ಬಿಡ್ತೀನಿ. ಡಿಸಪಾಯಿಂಟ್ ಮಾಡ್ತಿದ್ಯಾ ಅಖಿಲ್? ಸಾರಿ ಕಣೆ ಚಿನ್ನ, ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ, ಪಟ್ ಅಂತ ಬಂದ್ಬಿಡ್ತೀನಿ. ಓಕೆನಾ? ಓಕೆನಾ? ಇಷ್ಟೊಂದು ಲೇಟಾಗಿ ಮಾಡಿದ್ರೆ ಹೇಗಮ್ಮ? ಸ್ಕೂಲ್ಗೆ ಯಾವಾಗ ಹೋಗ್ತೀರಾ? ನೀವ್ ಬೇಗ ತಲೆ ಬಾಚಿ ಡ್ಯಾಡಿ, ಹೋಗ್ತೀವಿ. ಮೊದ್ಲು ನಂಗ್ ಬಾಚು ಡ್ಯಾಡಿ. ಅನುದ್ ಬಾಚಿದ ತಕ್ಷಣ ನಿಂಗ್ ಬಾಚ್ತೀನಿ.
ನೀನ್ ಯಾವಾಗ್ಲೂ ಅವಳಿಗೆ ಫಸ್ಟ್ ಬಾಚೋದು. ಅಯ್ಯೋ ನೋವು ಆಗ್ತಿದೆ ಡ್ಯಾಡಿ, ಸ್ವಲ್ಪ ಮೆಲ್ಲಗ್ ಬಾಚು. ಓಕೆ ಸಾರಿ ಕಂದ, ಸಾರಿ. ಯಾಕ್ ಡ್ಯಾಡಿ ಮತ್ತೆ ಅವಳ ಕೂದಲು ಒದ್ದೆ ಮಾಡ್ತಿದ್ಯಾ? ವಾಟರ್ ಸ್ಪ್ರೇ ಮಾಡಿದ್ರೆ ತಲೆನ ಈಸಿಯಾಗಿ ಬಾಚ್ಬೋದು. ತುಂಬಾ ಸ್ಪ್ರೇ ಮಾಡ್ಬೇಡ ಡ್ಯಾಡಿ, ನೆಗಡಿ ಆಗತ್ತೆ. ಏನಾಗಲ್ಲಮ್ಮ. ಅಪ್ಪ ನೋವು ಆಗ್ತಿದೆ. ಆಗೋಯ್ತು. ಡ್ಯಾಡಿ ಅವ್ರು ಬಂದ್ರು. ಅಪ್ಪ ನೋವು ಆಗ್ತಿದೆ ಡ್ಯಾಡಿ. ಒಂದ್ ನಿಮಿಷ. ಆ ಬಾಚಣಿಗೆ ಇಲ್ಲಿ ರಾಮ್ ಮೋಹನ್ ರಾವ್ ಅವ್ರ ಎರಡನೇ ಸೊಸೆ ಬಜಾರಿ ತರ ಸ್ಕೂಟಿನಲ್ಲಿ ಸುತ್ತೋದನ್ನ ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ಲ. ನೀನು ಮೊದ್ಲೇ ಹೇಳಿದ್ದೆ ಅವಳನ್ನ ತಲೆ ಮೇಲೆ ಕೂಡ್ಸ್ಕೋಬೇಡ ಅಂತ. ಅವಳು ನಿನ್ ತಲೆ ಒಡ್ದು ತಲೆ ಹರಟೆ ಮಾಡಕ್ ಹೊರಟೇ ಬಿಟ್ಲು. ಇವಾಗ್ಲೇ ಹೀಗಿದ್ರೆ ಹೋಗ್ತಾ ಹೋಗ್ತಾ ಇನ್ ಹೇಗಿರ್ತಾಳೋ ಏನೋ. ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ರಾಕಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರ್ತಿದ್ದೀನತ್ತೆ. ಇನ್ ಟೈಮ್ ಸ್ಕೂಲಿಗೆ ಹೋದ. ರಾಕಿಗೂ ಖುಷಿ ಆಯ್ತು. 3 ಹೊತ್ತು ನಿನ್ನ ಖುಷಿ, ನಿನ್ನ ಮಗನ ಖುಷಿ ಪಡಿಸೋದನ್ ಬಿಟ್ಟು ಈ ಮನೆ ಬಗ್ಗೆ ನೀನ್ ಯೋಚನೆ ಮಾಡೋದೇ ಇಲ್ವಾ? ನಾನೇನ್ ಮಾಡ್ದೆ ಅತ್ತೆ? ನೀನೇನೂ ಮಾಡ್ಲಿಲ್ಲ. ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಲಿಲ್ಲ. ಸ್ಟವ್ ಆನ್ ಮಾಡೋದಕ್ಕೂ ಮುಂಚೆ ಅದಕ್ಕೂ ಪೂಜೆ ಮಾಡ್ಲಿಲ್ಲ. ಡೈನಿಂಗ್ ಟೇಬಲ್ ಮುಂದೆ ನಿನ್ ಮಗನ್ಗೆ ಟೇಬಲ್ ಮ್ಯಾನರ್ಸ್ ಕೂಡ ಹೇಳ್ಕೊಟ್ಟಿಲ್ಲ. ನಿನ್ನ ಮಗನ್ಗಿಂತ ಮುಂಚೆ ಅನುಕೀರ್ತಿನ ರೆಡಿ ಮಾಡ್ಲಿಲ್ಲ. 3 ಹೊತ್ತು ನಿನ್ನ ಖುಷಿ, ನಿನ್ನ ಮಗನ್ ಖುಷಿನೇ ನಿನಗ್ ಬೇಕಾಗಿರೋದು. ನಾವೆಲ್ಲ ನೆನಪಾಗಲ್ವಾ? ಅದು ಅಲ್ಲದೆ ಬೆಳಿಗ್ಗೆನೆ ಹೇಳಿದ್ದೀನಿ, ನಿಮ್ ಮನೇಲಿದ್ದ ಹಾಗೆ ಈ ಮನೇಲಿ ಇರೋದಕ್ಕಾಗೋದಿಲ್ಲ ಅಂತ. ಆದ್ರೂ ಮಾಡಿದ್ದನ್ನೇ ಮಾಡ್ತಾ ಇದೀಯಾ. ಈ ಮನೆಗೊಂದು ಹೆಸರಿದೆ, ಗೌರವ ಇದೆ, ರೀತಿ ನೀತಿ ಅಂತ ಇದೆ. ಆದ್ರೂ ಅದ್ರ ಕಡೆ ಗಮನನೇ ಕೊಡದೆ ನಿನ್ನ ಪಾಡಿಗೆ ನೀನು ನಿನ್ ಮಗನ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟೆ.
ನಾನು ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಅದು ಅತ್ತೆ ಸ್ಕೂಲಿಗೆ ಲೇಟ್ ಆಗತ್ತೆ ಅಂತ. ಒಂದಿನ ಅವನು ಲೇಟ್ ಆಗೋದ್ರೆ ಏನಾಗ್ಬಿಡುತ್ತೆ? ಆ ಥರ ಸ್ಕೂಟಿಯಲ್ಲಿ ಹೋದ್ರೆ ನೋಡೋ 4 ಜನ ಏನ್ ಅಂದ್ಕೋತಾರ ಗೊತ್ತಾ? ನಮ್ಮೂರಿನ ರಾಮ್ ಮೋಹನ್ ರಾವ್ ಅವರ ಸೊಸೆ ಅಭಿರಾಮ್ ಅವರ ಹೆಂಡತಿ ಬಜಾರಿ ತರ ಸ್ಕೂಟಿಲಿ ಹೋಗ್ತಾ ಇದ್ದಾಳೆ ಅಂತ 4 ಜನ 4 ಥರ ಆಡ್ಕೋತಾರೆ. ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ತಾರೆ. ನೀನೀಗ ಆ ಮನೆ ಸೊಸೆ ಅಲ್ಲ, ಈ ಮನೆ ಸೊಸೆ ನೀನು. ಆ ಮನೇಲಿದ್ದಾಗ ನಿನಗಿಷ್ಟ ಬಂದ ಹಾಗೆ ಆಡ್ಬೋದಿತ್ತು. ಇಲ್ಲದೆಲ್ಲ ಮಾಡಬಾರ್ದು. ಈ ಮನೆತನದ ರೀತಿ ನೀತಿಗೆ ಗೌರವ ಕೊಡಬೇಕು. ನಮ್ಮ ಪ್ರತಿಷ್ಠೆ ಮರ್ಯಾದೆನ ಕಾಪಾಡ್ಕೋಬೇಕು. ನೀನಾಗ್ ನೀನೇ ಯಾವ ಕೆಲಸನೂ ಮಾಡಬಾರ್ದು. ನಾನು ಹೇಳಿದ್ದನ್ನೇ ಮಾಡಬೇಕು. ಗೊತ್ತಾಗಲ್ಲ ಅಂದ್ರೆ ತಿಳ್ಕೊ, ಕೇಳು, ಕಲ್ತ್ಕೋ. ಮದುವೆ ಆದ 2ನೇ ದಿನಾನೇ ಇಂಥ ಪರಿಸ್ಥಿತಿ ಬಂದಿದ್ದು ದುರದೃಷ್ಟ. ನಿನ್ನ ಜೊತೆಲಿ ಈ ಮನೆಗೆ ಬಂದಿರೋ ಹಾರಿಕಾ ಹೇಗಿದ್ದಾಳೆ? ನೀನ್ ಹೇಗಿರ್ತೀಯ? ಅವಳು ಚಿಕ್ಕ ಹುಡುಗಿನೇ ಆದ್ರೂ ನೋಡಿ ಕಲ್ತ್ಕೋ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಅವಳಿಗೆ ಹೇಳು ಪಾವ್ನಿ. ಋತು 7 ಭೂಮಿಯ ಮೇಲೆ, ಪ್ರಣಯಾನೆ 8ನೇ ಓಲೆ. ತಿಳಿ ತಿಳಿ ಪ್ರೇಮ ಇರೋದಂತೂ 4 ವೇದ. ಪ್ರೀತಿ ತಾನೆ ಪಂಚಮ ವೇದ. ತಗೊಳ್ಳಿ. ನಿಜ ನಿಜ ಪ್ರೇಮ ಏನಿದು? ನೆನ್ನಲಿ ಗಿಫ್ಟ್. ಮೆಚ್ಚಿದ ಯಾಕೆ? ಹೇಳ್ತೀನಿ, ತಗೊಳ್ಳಿ. ಒಪ್ಪದೆ ಹೋದರೆ ಏನೋ ಭೀತಿ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ನೀನು ನನಗೆ ನನಗೆ ನನ್ನಗೆ. ಗಿಫ್ಟ್ ಇಷ್ಟೊಂದು ಮೆತ್ತಗಿದೆಯಲ್ಲ. ಸಾರಿ. ಏನಾಯ್ತು ನಿಂಗೆ ವಸು? ನನಗೆ ಇದೆಲ್ಲ ತುಂಬ ಹೊಸ್ತು, ಅಭ್ಯಾಸನೇ ಇಲ್ಲ. ಇದಕ್ಕೂ ಮುಂಚೆ ಮದ್ವೆ ಆಗಿರ್ಲಿಲ್ವಾ? ಹೊಸ್ತು ಅಂತಿದ್ದಾರಲ್ಲ, ಅಭ್ಯಾಸ ಯಾಕಿಲ್ಲ? ನಾನಿದೆಲ್ಲ ಮಾಡ್ಬೋದಂತಾನು ನನಗೆ ಗೊತ್ತಿರಲಿಲ್ಲ. ನಾನ್ ಅಮಾಯಕ ಅಂತಿದಾರ? ನನಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ. ಇದಕ್ಕೂ ಮುಂಚೆ ಯಾವತ್ತೂ
ಈಗ ಮಾಡಿರ್ಲಿಲ್ಲ. ಕನ್ವಿನ್ಸ್ ಮಾಡ್ತಿದಾರಾ? ಇನ್ ಮುಂದೆ ನಡೆದಿರೋ ಥರ ನೋಡ್ಕೊಳ್ತೀನಿ. ಅಂದ್ರೆ ಇದೇ ಮೊದಲನೇ ಸಲ, ಇದೇ ಕೊನೆ ಸಲ ಅಂತ ಸ್ಟೇಟ್ಮೆಂಟ್ ಕೊಡ್ತಿದಾರಾ? ನೀವಿದನ್ನ ತಪ್ಪು ತಿಳ್ಕೊಬಾರ್ದು. ಬೇಸಿಕಲಿ ನಾನು ಅಂತವನಲ್ಲ. ಹಗ್ಲೊತ್ತಿಗೆ ಚೆನ್ನಾಗಿ ಇರ್ತೀರಾ, ಕತ್ಲಾದ್ಮೇಲೆ ಗಂಡಸ್ರಿಗೆಲ್ಲ ಧೈರ್ಯ ಬಂದ್ಬಿಡತ್ತೆ. ಇದನ್ನ ಬೆಳಗ್ಗೆನೆ ಕೊಡಬೇಕಿತ್ತು. ಬೆಳಗ್ಗಿಂದ ಪ್ರಿಪೇರ್ ಆಗ್ತಿದ್ರಿ ಅಂತಾಯ್ತು. ಅವಾಗಿಂದ ರಿಹರ್ಸಲ್ ಮಾಡಿ ಇವಾಗ ಶೋ ಕೊಡ್ತಿದ್ದೀರಾ? ಮಾಡ್ತೀನಿ. ಐ ಆಮ್ ಸಾರಿ. ಸಾರಿನಾ? ಯಾಕೆ? ಅದೇ ಮಾರ್ನಿಂಗ್ ರಾಕಿನ ಹರ್ಟ್ ಮಾಡದ್ನಲ್ಲ, ಅದಕ್ಕೆ ಈ ಗಿಫ್ಟ್ ಕೊಟ್ಟು ಅವನನ್ನ ಕೂಲ್ ಮಾಡೋಣ ಅಂತ. ಇದು ರಾಕಿಗ? ಮತ್ತೆ ನನ್ನ ಕಡೆಯಿಂದ ರಾಕಿಗೆ ಗಿಫ್ಟ್ ಕೊಟ್ಟು ಸಾರಿ ಕೇಳಿದೆ ಅಂತ ಹೇಳಿ. ನಾನು ಮಕ್ಕಳನ್ನ ಯಾವತ್ತೂ ಬೈದಿಲ್ಲ. ಫಸ್ಟ್ ಟೈಮ್ ಹೀಗಾಗೋಯ್ತು. ಅಂದ್ರೆ ಇಷ್ಟೊತ್ತು ಹೇಳಿದ್ದು ರಾಕಿ ಬಗ್ಗೆನಾ? ನಾನು ನನ್ ಬಗ್ಗೆ ಅನ್ಕೊಂಡು ತಪ್ಪು ತಿಳ್ಕೊಂಡಲ್ಲ. ನೀವೂನು ಅರ್ಥ ಮಾಡ್ಕೊಳ್ತೀರ ಅಂತ ಅನ್ಕೊಂಡಿದ್ದೀನಿ. ಏನಾಯ್ತು ಇವರಿಗೆ? ಎಲ್ಲದಕ್ಕೂ ಸೈಲೆಂಟಾಗಿ ತಲೆ ಆಡಿಸ್ತಿದಾರಲ್ಲ. ನಾನು ಫ್ರೆಶ್ ಆಗಿ ಬರ್ತೀನಿ. ವಸು, ಯಾಕೆ ಓವರ್ ಆಗಿ ಯೋಚನೆ ಮಾಡ್ತೀಯಾ? ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ? ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡು.